ವೈರುಧ್ಯಗಳು ಭಗವದ್ಗೀತೆಯಲ್ಲಿ ಎಷ್ಟೊಂದಿದೆ ನೋಡಿ. ಒಂದ್ ಕಡೆ ಹಂಗೂ ಹೇಳುತ್ತೆ, ಒಂದ್ ಕಡೆ ಹಿಂಗೂ ಹೇಳುತ್ತೆ ಭಗವದ್ಗೀತೆ. ಯಾಕಿದು? ಕಂಡಷ್ಟೇ ಸತ್ಯ ಅನ್ನುವ ಸಿದ್ಧಾಂತ ಅತ್ಯಂತ ಮೂರ್ಖತನದ ಸಿದ್ಧಾಂತ. ಕಂಡಿದ್ದಲ್ಲದ ಸತ್ಯಗಳಿವೆ ಅಂತ ನಂಬೋದಿದೆಯಲ್ಲ, ಅದೇ ವೈಜ್ಞಾನಿಕ. ಹಳೇದೊಂದೇ ಸತ್ಯ ಆಗಿದ್ರೆ ಇಷ್ಟು ಹೊಸದು ಹೆಂಗೆ ಹುಟ್ಟುಕೊಳ್ತಾ ಇತ್ತು? ಭಗವದ್ಗೀತೆಯೋ ನಮ್ಮ ಪ್ರಾಚೀನ ಸಾಹಿತ್ಯಗಳು ಹೇಳುವ ಅಂಶಗಳೆಲ್ಲ ಸುಳ್ಳು, ಮಿಥ್ಯೆ, ಮೌಢ್ಯ ಅಂತ ಏಕಾಏಕಿ ಕಿತ್ತಾಕೋದಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಯಾವುದೋ ಒಂದು ನಿಮಗೆ ಸಮ್ಮತ ಆಗದೆ ಇದ್ರೆ ಬಿಡಿ. ಮನುಷ್ಯನ ಬುದ್ಧಿ ಅನ್ನೋದು ಯಾವತ್ತೂ ಒಂದೇ, ಅದು ಹುಡುಕುತ್ತಲೇ ಇರುತ್ತೆ. ಋಷಿ ಹೇಳಿದ್ದು ಮಾತ್ರ ಸತ್ಯ, ವಿಜ್ಞಾನಿ ಹೇಳಿದ್ದು ಸುಳ್ಳು ಅಂತ ನಾವು ಹೇಳೋದಿಲ್ಲ. ಯಾವುದೋ ಒಂದು ನಿಮಗೆ ಸಮ್ಮತ ಆಗದೆ ಇದ್ರೆ ಬಿಡುವ ಅವಕಾಶವನ್ನು ಭಗವದ್ಗೀತೆಯೇ ಕೊಡುತ್ತೆ. ಅದೇ ಭಗವದ್ಗೀತೆಯ ಬ್ಯೂಟಿ. ಇಲ್ಲಿ ಇನ್ನು ಕೆಲವು ಶ್ಲೋಕಗಳನ್ನು ಕೆಲವರು ಕೋಟ್ ಮಾಡ್ತಾರೆ. ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾತ್ ಅನ್ನ ಸಂಭವ. ಇದು ಒಂದು. ಎರಡನೇದು ಜಾತಸ್ಯಾಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅದು ಒಂದು. ಸರಿ, ಇನ್ನೂ ಒಂದು ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋನರಃ. ಸೋಪಿ ಮುಕ್ತ ಶುಭಾಂ ಲೋಕಾಂ ಪ್ರಾಪ್ನಯಾತ್ ಪುಣ್ಯಕರ್ಮಣಾಂ. ಈ ಎಲ್ಲ ಶ್ಲೋಕಗಳಲ್ಲಿ ಅವರ ಹೇಳುವ ಪ್ರಕಾರ ನೀನು ಭಗವದ್ಗೀತೆಯ ಸಾಲುಗಳನ್ನು ಹೇಳಿದ್ರೆ ಸಾಕು, ನಿನಗೆ ಮೋಕ್ಷ ಸಿಗುತ್ತೆ ಅನ್ನುವಂಥದ್ದು ಒಂದು ಪಾಯಿಂಟ್. ಇನ್ನೊಂದು, ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನುವಂಥ ಮಾತು ಭಗವದ್ಗೀತೆಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕ ಅದು ಹುಟ್ಟಿದವರೆಲ್ಲ ಸಾಯಲೇಬೇಕು ಅಂತ ಒಂದು ಕಡೆ ಹೇಳುತ್ತೆ, ಇನ್ನೊಂದು ಕಡೆ ಸತ್ತವರೆಲ್ಲ ಮತ್ತೆ ಹುಟ್ಟಿ ಬರ್ತಾರೆ ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಡುತ್ತೆ. ಸೊ ಈ ಎಲ್ಲವನ್ನು ಸಹ ನಾವು ವಿಮರ್ಶೆ ಮಾಡಿ ಒಪ್ಕೊಳ್ಬೇಕು ಅಂತ ಆದರೆ ಇದನ್ನೆಲ್ಲ ಯಾಕೆ ಹೇಳಬೇಕು? ಇದು ಯಾವುದು ನಮ್ಮ ಅನುಭವಕ್ಕೆ ಬರದಂತಹ ಒಂದಷ್ಟು ಅಂಶಗಳಿವೆ ಇದರಲ್ಲಿ. ಅನುಭವಕ್ಕೆ ಬರೋದಾದರೆ ನೋಡ್ತೀವಿ, ಒಪ್ಕೋತೀವಿ. ಇವು ಯಾವ ಅನುಭವಕ್ಕೆ ಬರೋದಿಲ್ಲ. ಸೊ ಒಂದು ಕಡೆ ಹಂಗೂ ಹೇಳುತ್ತೆ, ಒಂದು ಕಡೆ ಹಿಂಗೂ ಹೇಳುತ್ತೆ ಭಗವದ್ಗೀತೆ. ಯಾಕಿದು? ವೈರುಧ್ಯಗಳು ಭಗವದ್ಗೀತೆಯಲ್ಲಿ ಎಷ್ಟೊಂದಿದೆ ನೋಡಿ ಅನ್ನುವಂಥ ಒಂದು ವಾದವನ್ನು ಇಡ್ತಾರೆ. ಇದೇನು ಅಂತ ಅಂದರೆ, ಕಂಡಷ್ಟೇ ಸತ್ಯ ಅಂತ ಒಂದು ಸಿದ್ಧಾಂತ, ನಾನು ಕಂಡಷ್ಟೇ ಸತ್ಯ ಅಂತ ಒಂದು ಸಿದ್ಧಾಂತ. ನೀನು ಎಲ್ಲವನ್ನೂ ಕಂಡಿಲ್ಲ, ಎಲ್ಲವನ್ನೂ ನಿನಗೆ ಕಾಣಲಾಗುವುದಿಲ್ಲ, ನೀನು ಕಾಣದ ಸತ್ಯವೂ ಇದೆ ಅನ್ನೋದು ಇನ್ನೊಂದು ಸಿದ್ಧಾಂತ. ಸಹಜವಾಗಿ ಇವರೇನು ಹೇಳಿಬಿಡ್ತಾರೆ ನಮ್ಮ ಕಣ್ಣೆದರಿಗೆ ಅಂತ ಅಂದರೆ, ನೋಡಿ ವಿಜ್ಞಾನ ಇದೆ, ವಿಜ್ಞಾನ ಏನು ಹೇಳುತ್ತೆ? ಕಂಡಿದ್ದನ್ನು ಮಾತ್ರ ನಂಬುತ್ತೆ. ವಿಜ್ಞಾನ ಅಲ್ಲದ ಮತಧರ್ಮಗಳು ಇವುಗಳೆಲ್ಲ ಏನಿವೆ ಇವು ನಂಬಿಕೆಗಳು, ಇವನ್ನು ಕಂಡಿಲ್ಲ, ಹಾಗಾಗಿ ಇವೆಲ್ಲ ಸುಳ್ಳು, ಇವೆಲ್ಲ ಮೌಢ್ಯ. ಗೀತೆ ಅನ್ನೋದು ಅಂಥ ತತ್ವಶಾಸ್ತ್ರ, ಅದು ಪ್ರಮಾಣಬದ್ಧವಾದದ್ದನ್ನು ಒಪ್ಪಿಕೋಬೇಕು ಅಂತ ಹೇಳುತ್ತೆ. ಅಂದರೆ ಇಂತಹ ಅಂದರೆ ಸಾಕ್ಷ್ಯಾಧಾರಗಳಿಂದ ನಿರೂಪಿತವಾಗದ ಅಂಶಗಳನ್ನೆಲ್ಲ ಹೇಳುತ್ತೆ ಅನ್ನುವ ಮಾತು. ಅದರ ವಾಸ್ತವ ಏನು ಅಂತ ಕೇಳಿದರೆ, ಕಂಡಷ್ಟೇ ಸತ್ಯ ಅನ್ನುವ ಸಿದ್ಧಾಂತ ಅತ್ಯಂತ ಮೂರ್ಖತನದ ಸಿದ್ಧಾಂತ. ಯಾಕೆ ಅಂದರೆ ಮನುಷ್ಯ ಅವತ್ತಿನಿಂದ ಇವತ್ತವರೆಗೆ ಹುಡುಕಾಡ್ತಲೇ ಇದ್ದಾನೆ. ಅದನ್ನು ತತ್ವಶಾಸ್ತ್ರಗಳಲ್ಲಿ ಹುಡುಕ್ತಾ ಇರ್ಬೋದು, ಅಥವಾ ಭೌತಿಕವಾದ ವಸ್ತುಗಳ ಅಧ್ಯಯನದ ಮೇಲೆ ಹುಡುಕ್ತಾ ಇರ್ಬೋದು. ಮನುಷ್ಯ ಜನಾಂಗ ಯಾವತ್ತಿನಿಂದಲೂ ಹುಡುಕ್ತಾ ಇದೆ. ಅದರ ಹುಡುಕಾಟ ಇನ್ನೂ ಸಾಗಿದೆ. ಆಧುನಿಕ ವಿಜ್ಞಾನ ಅಂತ ಒಂದನ್ನೇನೋ ಒಂದು ಕಾಲದ ಅನಂತರ ಆಧುನಿಕ ವಿಜ್ಞಾನ ಅಂತ ಕರಿತೀವಲ್ಲ, ಆ ಆಧುನಿಕ ವಿಜ್ಞಾನ ಕೂಡ ನಾನೇನು ಇವತ್ತು ಹೇಳ್ತಾ ಇದ್ದೀನೋ, ನಾನೇನು ಕಂಡಿದ್ದೀನೋ ಇದಷ್ಟೇ ಸತ್ಯ ಅಂತ ಮಾತಾಡ್ತಾ ಇದೆಯಾ ಆಧುನಿಕ ವಿಜ್ಞಾನ? ಇಲ್ಲ, ನಾನು ಇವತ್ತಿನವರೆಗೆ ಕಂಡಿದ್ದು ಇಷ್ಟು ಅಂತ ಹೇಳ್ತಾ ಇದೆ. ಅದು ನಾಳೆ ಅದು ಇನ್ನೊಂದನ್ನು ಕಂಡುಹಿಡಿಯತ್ತೆ. ಮತ್ತು ನಿನ್ನೆ ಹೇಳಿರಲ್ವಲ್ಲ ನೀನು ಅಂದರೆ, ಈಗ ಕಂಡಷ್ಟೇ ಸತ್ಯ ಆದರೆ ನಾಳೆ ವಿಜ್ಞಾನ ಏನನ್ನು ಶೋಧಿಸಬಾರದು ಅಂತ ಆಯ್ತು. ವಿಜ್ಞಾನ ವಿರೋಧಿಯಾದ ನಿಲುವುದು ವಾಸ್ತವವಾಗಿ. ಇವರು ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಕಂಡಷ್ಟೇ ಸತ್ಯ ಅನ್ನೋದು ವಿಜ್ಞಾನ ವಿರೋಧಿಯಾದ ನಿಲುವು. ಸತ್ಯದಲ್ಲಿ ಇಷ್ಟು ಭಾಗ ಈಗ ಕಾಣಿಸಿದೆ ಅಂತ ಅಂದರೆ ಅದು ವಿಜ್ಞಾನದ ನಿಲುವು. ಕರೆಕ್ಟ್. ಇನ್ನೂ ಕಾಣಬೇಕಾದ ಸತ್ಯ ಬೇಕಷ್ಟಿದೆ. ವಿಜ್ಞಾನಿ ನಿನ್ನೆ ಅವನೇ ಕಂಡುಹಿಡಿದಿದ್ದನ್ನು ಮಾರನೇ ದಿನ ಅವನೇ ನಿರಾಕರಿಸ್ತಾನೆ. ಅವನದೇ ಕ್ಷೇತ್ರದ ದೊಡ್ಡ ವಿಜ್ಞಾನಿ ಹಿಂದೆ ಕಂಡುಹಿಡಿದಿದ್ದನ್ನೇ ಅವನು ಇವತ್ತು ನಿರಾಕರಿಸ್ತಾನೆ. ಇವತ್ತು ಕಂಡುಹಿಡಿದಿದ್ದನ್ನು ನಾಳೆ ವಿಜ್ಞಾನ ನಿರಾಕರಿಸ್ತಾನೆ. ವಿಜ್ಞಾನ ನಿರಾಕರಣೆಯೇ ಅದರ ಪ್ರಮುಖ ಅಂಶ. ಅದರಲ್ಲಿ ಮತ್ತು ಹುಡುಕಾಟವೇ ಅದರ ಅಂಶ. ಹಾಗಾಗಿ ಕಂಡಷ್ಟೇ ಸತ್ಯ ಅಂತ ಇವ್ರು ಏನು ನಮಗೆ ಬೋಧಿಸ್ತಾರೆ ಅದು ಅವೈಜ್ಞಾನಿಕ, ಅದು ಮೌಢ್ಯ. ಕಂಡಿದ್ದಲ್ಲದ ಸತ್ಯಗಳಿವೆ ಅಂತ ನಂಬೋದಿದೆಯಲ್ಲ, ಅದೇ ವೈಜ್ಞಾನಿಕ. ಆಧುನಿಕ ವಿಜ್ಞಾನದ ತಳಹದಿಯೇ ಅದು. ಅದಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾನೆ ಮನುಷ್ಯ, ಇಲ್ಲ ನಿಲ್ಲಿಸಿ ಬಿಡ್ತಿದ್ದ ಅವನು. ಇವರೇನು ಹೇಳ್ತಾರೆ ನೋಡಿ, ನೀವು ಹಿಂದಿನದ್ದು ಯಾವುದೋ ಒಂದನ್ನು ಇಟ್ಕೊಂಡಿದ್ದು ಸತ್ಯ ಅಂತ ಹೇಳ್ತೀರಿ, ನಿಮ್ಮಲ್ಲಿ ಈ ಮುಂದುವರಿಕೆ ಇಲ್ಲ, ಪ್ರಗತಿ ಇಲ್ಲ ಅಂತ ಹೇಳಿದರೆ, ಇಲ್ಲಿ
ಒಂದು ಸನಾತನತೆ ಅಂತಲೇ ಇಟ್ಕೊಂಡು ನೋಡೋದಾದರೆ ಎಷ್ಟು ಕಾಲದಿಂದ ಸಾಹಿತ್ಯಗಳು ಹುಟ್ಕೊಂಡ್ಬಂದಿವೆ, ಎಷ್ಟು ಕಾಲದಿಂದ ವ್ಯಕ್ತಿಗಳು ಹುಟ್ಕೊಂಡ್ಬಂದಿದ್ದಾರೆ, ಬೇರೆ ಬೇರೆ ವ್ಯಕ್ತಿಗಳು. ಈ ಹುಟ್ಟಿದ ವ್ಯಕ್ತಿಗಳೆಲ್ಲ ಬದುಕಿಗೆ ಬೇರೆ ಬೇರೆ ದಾರಿ ತೋರಿಸಿದ್ದಾರೆ, ಬದುಕುವ ವಿಧಾನವನ್ನು ಬೇರೆ ತೋರಿಸ್ತಾ ಹೋಗಿದ್ದಾರೆ. ಹಳೇದೊಂದೇ ಸತ್ಯ ಆಗಿದ್ದರೆ ಇಷ್ಟು ಹೊಸದು ಹೆಂಗೆ ಹುಟ್ಕೊಳ್ತಾ ಇತ್ತು? ಆ ಮೊದಲನೇ ಋಷಿ ಮಾತ್ರ ಸತ್ಯ ಆಗ್ತಿದ್ದ. ಹೌದು. ಈ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, 1000 ವರ್ಷ ಹಿಂದೆ ಬಂದವರು, 5000 ವರ್ಷದ ಹಿಂದೆ ಬಂದ ಕೃಷ್ಣ, ಇವರೆಲ್ಲ ಹೇಳಿದ್ದು ಹೆಂಗೆ ಸತ್ಯ ಆಗ್ತಿದ್ದೀವಿ? ಕೃಷ್ಣನಿಗಿಂತ ಹಿಂದೂ ಬದುಕಿತ್ತಲ್ಲ. ರಾಮ ಹೇಳಿದ ಮಾತ್ರ ಸತ್ಯ ಆಗಬೇಕಿತ್ತು, ಕೃಷ್ಣ ಹೇಳಿದ ಸತ್ಯ ಆಗಬೇಕಿತ್ತಲ್ವ? ಕೃಷ್ಣ ಬಂದು ಇನ್ನೇನೋ ಹೇಳಿದ್ರೆ ಅದನ್ನು ಒಪ್ಕೊಂಡಿದ್ದೀವಲ್ವ? ಅದೇನು ಹೇಳ್ತಾ ಇದೆ ಅಂದರೆ, ಮನುಷ್ಯ ಜನಾಂಗ ಹೇಗೆ ಹುಡುಕುತ್ತಾ ಹೋಗುತ್ತೋ ಹಾಗೆ ಸತ್ಯದ ಅನಾವರಣ ಆಗತ್ತೆ, ಸತ್ಯವನ್ನು ಕಾಣುವ ವಿಧಾನದ ಅನಾವರಣ ಆಗತ್ತೆ, ಅದನ್ನು ಆಧರಿಸಿ ನಾವು ಬದುಕುವ ವಿಧಾನದ ಅನಾವರಣ ಆಗತ್ತೆ. ಹೊಸತು ಹುಟ್ಟುತ್ತಲೇ ಇರುತ್ತೆ. ಹಾಗಾಗಿ ಕಂಡಿದ್ದಷ್ಟೇ ಸತ್ಯ ಅಲ್ಲ, ಕಾಣದ್ದು ಬೇಕಷ್ಟಿದೆ. ಒಬ್ಬ ವಿಜ್ಞಾನಿ ಇದನ್ನು ನಾನು ಕಂಡಿದ್ದೀನಿ, ಇದು ಹೀಗೆ ಅಂತ ಹೇಳ್ತಾನೆ, ನಾವು ಒಪ್ತೀವಿ. ನಾವೇ ಅದನ್ನೇನು ಪ್ರಯೋಗಾಲಯಕ್ಕೆ ಹೋಗಿ ನೋಡ್ಕೊಂಡಿಲ್ಲ. ವಿಜ್ಞಾನ ಅವನು ಕಂಡಿಡ್ದಿದ್ದಾನೆ, ನಾವು ಒಪ್ಕೊಂಡು ಹೋಗಿದ್ದೀವಿ. ನಾವು ಎಲ್ಲವನ್ನ ನಾವೇ ಕಂಡಿಡಿದ್ವಾ? ಅಲ್ಲೆಲ್ಲೋ ಇದೆ ಅಂತ ಹೇಳ್ತಾನಪ್ಪ ಅವನು, ಮಂಗಳ ಅಂತ, ನಾವೆಲ್ಲ ಹೋಗಿ ನೋಡ್ಕೊಂಬಂದ್ವಾ? ವಿಜ್ಞಾನವೂ ಕೂಡ ವಿಜ್ಞಾನಿಯನ್ನು ಒಪ್ಪಿಕೊಂಡು ವಿಜ್ಞಾನಿ ಹೇಳಿದ್ದನ್ನು ನಂಬ್ಕೊಂಡು ಹೋಗ್ತೀವಿ ನಾವು. ನಂಬಿಕೆ ಅನ್ನೋದು ವಿಜ್ಞಾನದ ಜಗತ್ತಲ್ಲೂ ಇದೆ. ಜಗತ್ತಲ್ಲಿ 1% ಇಲ್ಲ ವಿಜ್ಞಾನಿಗಳು ಇದ್ದಾರೆ ಅಂತ ಅಂದ್ಕೊಂಡ್ರು. ಇನ್ನು 99% ಜನ 1% ವಿಜ್ಞಾನಿಗಳು ಹೇಳಿದ್ದನ್ನು ನಂಬಿಕೊಂಡೇ ಬದುಕ್ತಾ ಇದ್ದೀವಿ ಅಲ್ವಾ? ನಂಬಿಕೆ ಇಲ್ಲದೆ ಬದುಕು ಮಾಡೋದಕ್ಕಾಗೋದಿಲ್ಲ. ಹಾಗಂತ ಏನೇನನ್ನೋ ನಂಬೋಕ್ಕಾಗೋದಿಲ್ಲ, ಅದಕ್ಕೊಂದು ಪ್ರಮಾಣ ಬೇಕು, ವ್ಯವಸ್ಥೆ ಬೇಕು. ಹಾಗಾಗಿ ಭಗವದ್ಗೀತೆಯೋ ನಮ್ಮ ಪ್ರಾಚೀನ ಸಾಹಿತ್ಯಗಳು ಹೇಳುವ ಅಂಶಗಳೆಲ್ಲ ಸುಳ್ಳು, ಮಿಥ್ಯೆ, ಮೌಢ್ಯ ಅಂತ ಏಕಾಏಕಿ ಕಿತ್ತಾಕೋದಕ್ಕಾಗೋದಿಲ್ಲ. ಎಷ್ಟು ಹೇಳಬಹುದು ಅಂದರೆ, ಒಬ್ಬ ನಂಬಿದಾನೆ. ಹೇಗೆ ಇವತ್ತು ನಾವು ವಿಜ್ಞಾನಿಯನ್ನು ನಂಬುತ್ತೇವೋ ಹಾಗೆ ನಾವು ಋಷಿಯನ್ನು ನಂಬುತ್ತೀವಿ. ನಮಗೆ ವಿಜ್ಞಾನಿಯ ಬಗ್ಗೆ ಅಪನಂಬಿಕೆ ಇಲ್ಲ. ನಮಗೆ ಋಷಿ ಹೇಳಿದ್ದು ಮಾತ್ರ ಸತ್ಯ, ವಿಜ್ಞಾನಿ ಹೇಳಿದ್ದು ಸುಳ್ಳು ಅಂತ ನಾವು ಹೇಳೋದಿಲ್ಲ. ಹೌದು. ಯಾಕೆ ಅಂದರೆ ಋಷಿಯೂ ಮನುಷ್ಯನೇ, ವಿಜ್ಞಾನಿಯೂ ಮನುಷ್ಯನೇ, ನಮಗೇನು ಭೇದ ಇಲ್ಲ. ಅವನು ಹಳೆಯ ಮನುಷ್ಯ, ಇವನು ಹೊಸ ಮನುಷ್ಯ. ಹಳೆಯ ಹೊಸ ಅಂದರೆ ಏನು? ಅದಕ್ಕೂ ಅರ್ಥ ಇಲ್ಲ ಅಲ್ವಾ? ಅವನು ಅವತ್ತು ಇದ್ದ, ಇವನು ಇವತ್ತಿದ್ದ ಅಂತ. ಇದ್ದ ಅನ್ನೋನು ಒಬ್ಬನೇ ಮನುಷ್ಯ. ಮನುಷ್ಯನ ಬುದ್ಧಿ ಅನ್ನೋದು ಯಾವತ್ತೂ ಒಂದೇ, ಅದು ಹುಡುಕುತ್ತಲೇ ಇರುತ್ತೆ. ಹಾಗಾಗಿ ನಮಗೆ ವಿಜ್ಞಾನಿಗೂ ಋಷಿಗೂ ವ್ಯತ್ಯಾಸ ಏನೂ ಇಲ್ಲ. ಋಷಿಮುನಿಗಳು ವಿಜ್ಞಾನಿಗಳೇ ಆಗಿದ್ರು, ಇಲ್ಲಾಂದ್ರೆ ಆಯುರ್ವೇದಗಳು ಏನನ್ನು ಕಂಡುಹಿಡಿಯೋಕೆ ಇರಲಿಲ್ವಲ್ಲ, ಏನನ್ನು ಕಂಡುಹಿಡಿಯೋಕೆ ಆಗ್ತಾ ಇರಲಿಲ್ಲ. ಉದಾಹರಣೆಗೆ ಕಂಡುಹಿಡಿಯೋದು ಅಂದ್ರೆ ಏನು ಸರ್? ಈಗ ಕೆಳಗಡೆ ಇರೋ ನೀರನ್ನು ಮೇಲೆ ತರಬೇಕಿತ್ತು ನಮಗೆ. ಸರ್, ಇವತ್ತು ನಾವು ಯಾವುದೋ ಒಂದು ಪಂಪ್ ಸೆಟ್ ವ್ಯವಸ್ಥೆನ ಏನೋ ಮಾಡ್ಕೊಂಡ್ವಿ, ಬೋರು ಒಳಗಡೆ ಒಂದು ಪೈಪ್ ಇಳಿಸ್ತೀವಿ, ಅಲ್ಲಿಂದ ನೀರನ್ನು ಅದು ಮೇಲೆ ತರುತ್ತೆ. ಅಥವಾ ಬಾವಿ ಇರುತ್ತೆ, ಬಾವಿಗೊಂದು ಪೈಪ್ಲೈನ್ ಬಿಡ್ತೀವಿ, ಒಂದು ಮೋಟ್ರ್ ಆನ್ ಮಾಡಿದರೆ ಅದು ಮೋಟರು ತನ್ನ ಶಕ್ತಿಯಿಂದ ಅದನ್ನು ಮೇಲಕ್ಕೆತ್ತತ್ತೆ ಅನ್ನೋ ಕಂಡ್ಕೊಂಡಿದ್ದೀವಿ. ಹಳೆ ಮನುಷ್ಯ ಏನು ಮಾಡ್ದ ಸರ್? ಅವನು ಗಡಗಡೆ ಅದನ್ನು ಮಾಡ್ದ, ಬಾವಿಗೆ ರಾಟೆ, ಅದರ ಮೂಲಕ ಕೊಡವನ್ನು ನೀರಿಗೆ ಬಿಟ್ಟು ಹಗ್ಗದ ಮೂಲಕ ಎತ್ತೋದು ಕಂಡಿಡ್ನಲ್ಲ ಸರ್. ಇದು ವಿಜ್ಞಾನ ಅಲ್ಲದೆ ಇನ್ನೇನು? ಕೆಳಗೆ ಇರುವ ನೀರನ್ನು ಮೇಲೆ ತರೋದಕ್ಕೆ ಅವನು ಆ ಥರದ ವಿಧಾನ ಕಂಡುಕೊಂಡ. ಅದೇ ವಿಧಾನದ ಮುಂದುವರಿಕೆಯ ಭಾಗವಾಗಿ ಏನಾಯಿತು, ನಮಗೆ ಬಾವಿ ಪಂಪ್ ಸೆಟ್ ಹಾಕೋದನ್ನು ಕಲ್ತ್ಕೊಂಡ್ವಿ. ಆಮೇಲೆ ಸೇಮು ಅದಕ್ಕೆ ಫೆಸಿಲಿಟೀಸ್ ಬೇರೆ ಬೇರೆ ಬರ್ತಾ ಹೋಯ್ತು, ಮುಂದುವರಿತಾ ಹೋಯ್ತು. ಅದಾದ್ಮೇಲೆ ಏನಾಯ್ತು ಅಂದರೆ, ಬಾವಿನೂ ಬೇಡ ಅಂತ ಆಯಿತು. ಸೀದಾ ಒಂದು ಪೈಪ್ ಕೆಳಗೆ ಹೋಗುತ್ತೆ, ಅಲ್ಲೇನೋ ನೀರನ್ನು ಮೇಲೆ ಎತ್ತತ್ತೆ ಅಂತ ಬೋರ್ವೆಲ್ ಥರದ್ದೇನೋ ಕಂಡಿಡ್ಕೊಂಡ್ವಿ. ಇನ್ನು ಮುಂದೆ ಇನ್ನೂ ಏನೋ ಕಂಡುಹಿಡಿಬೋದು ಸರ್. ಮನುಷ್ಯ, ಅವತ್ತಿನ ಮನುಷ್ಯನು ಇವತ್ತಿನ ಮನುಷ್ಯನು ಒಂದೇ. ಮೊದಲು ಈ ಏನು ಬ್ಯಾರಿಕೇಡ್ ಕಿತ್ತು ಒಗಿಬೇಕು ನಾವು. ನಾನು ಇವತ್ತಿನ ಮನುಷ್ಯನನ್ನು ನಂಬುತ್ತೀನಿ, ನಾನು ಅವತ್ತಿನ ಮನುಷ್ಯನನ್ನು ನಂಬುತ್ತೀನಿ. ಯಾಕೆ ಅಂದರೆ ಎಲ್ಲವನ್ನೂ ನಾನು ಕಂಡಿಲ್ಲ. ಹಾಗಾಗಿ ಯಜ್ಞಾತ್ ಭವತಿ ಪರ್ಜನ್ಯ ಅಂತ ಬಂದಾಗ, ಅಂದರೆ ಯಜ್ಞಗಳನ್ನು ಮಾಡಿದಾಗ ಮಳೆ ಸುರಿಯತ್ತೆ ಅಂತ ಅವ್ರು ಬರೋದು. ಭಗವದ್ಗೀತೆಯಲ್ಲಿ ಬಂದಿದೆ, ಕೃಷ್ಣ ಹೇಳಿದ್ದಾನೆ ಯಜ್ಞಗಳನ್ನು ಮಾಡಿದರೆ ಮಳೆ ಸುರಿಯತ್ತೆ. ಅಂದರೆ ಒಂದು ಕೆಲವು ಹೆಂಗೆ ಬರುತ್ತೆ ಇದರಲ್ಲಿ ಅಂತಂದರೆ, ನಾನು ಮರುಭೂಮಿಗೆ ಹೋಗಿ ಯಜ್ಞ ಮಾಡ್ತೀನಪ್ಪ, ಮರುಭೂಮಿಲಿ ಮಳೆ ಬಂದ್ಬಿಡುತ್ತಾ? ಈ ಥರದ ವಾದಗಳು ಕೇಳ್ಬಾರ್ದು. ಅಷ್ಟೇ ಹೇಳಿದಾನ ಅವನು ಅಂತೂ ನೋಡಬೇಕು ಅಂತ. ಈಗ ನೀ ಬರೀ ಯಜ್ಞ ಮಾಡಿದ್ರೆ ಸಾಕಪ್ಪ, ಮಳೆ ಸುರಿದು ಬಿಡತ್ತೆ, ಏನು ಮಾಡಬೇಡ ಅಂತ ಹೇಳಿದಾನ? ಹೇಳಿಲ್ವಲ್ಲ. ಅದು ಒಂದೇ ಅಲ್ವಲ್ಲ ಅಂತ. ಇದು ಇಡೀ ಬದುಕಿನ ವಿಧಾನದಲ್ಲಿ ಒಂದು ಇಟ್ಕೊಂಡು ಮಾತಾಡೋದಕ್ಕಾಗೋಲ್ಲ ಅಂತ. ಯಜ್ಞ ಮಾಡಿದರೂ ಮಳೆ ಬಂದಿಲ್ಲ ಆ ಕಾಲದಲ್ಲೂ ಯಾವುದೋ ಒಂದು ಕಾನ್ಸೆಪ್ಟನ್ನು ಹೇಳುವಾಗ ಏನೋ ಒಂದು ಅಂಶ ಹೇಳಿದಾನೆ, ಇದನ್ನು ಮಾಡಿದರೆ ಇದು ಬರುತ್ತೆ, ಬೀಜ ಬಿತ್ತಿದರೆ ಬೆಳೆ ಬರುತ್ತೆ. ಸರ್, ಇದು ಮೌಢ್ಯನ ಸತ್ಯನ? ಬೀಜ ಬಿತ್ತಿದರೆ ಬೆಳೆ ಬರುತ್ತೆ, ಸತ್ಯನ ಮೌಢ್ಯನ? ಸರ್, ಸತ್ಯ. ಬೀಜ ಬಿತ್ತಿದ್ದಾನೆ ಅವನು, ಬೆಳೆ ಬಂದಿಲ್ಲ. ಎಲ್ಲಿ? ಬರಳುಗಾಡಲ್ಲಿ. ಓಕೆ.
ನೀ ಹೇಳಿದೆಯಲ್ಲ ಈಗ ಎಲ್ಲಿ ಬಂತು ಅಂತ ಅಂದರೆ ಏನು ಹೇಳಬೇಕು ಸರ್ ಇದಕ್ಕೆ? ಭ್ರಮೆ ಹುಟ್ಟಿಸೋ ಮಾತುಗಳು ಅಷ್ಟೇ ಇದು. ಓಕೆ ಸರ್ ಬೀಜ ಬಿತ್ತಿದರೆ ಬೆಳೆ ಬರುತ್ತೆ ಅನ್ನೋದು ಸತ್ಯ. ಬೀಜ ಬಿತ್ತಿದರೆ ಮಾತ್ರ ಬೆಳೆ ಬರುತ್ತೆ ಅಂತಲ್ಲ. ಬೀಜ ಬಿತ್ತಿದ್ಮೇಲೆ ಮತ್ತೆ ನಾವು ಮಾಡಬೇಕಲ್ವಾ? ಏನು ಬೇಕು? ಮಣ್ಣಿಗೆ ಬೆಳೆಸುವ ಗುಣ ಬೇಕು. ಅದು ಮರುಭೂಮಿಯ ಮಣ್ಣಿನಲ್ಲಿಲ್ಲ ಅಲ್ವಾ? ಆಯಿತು, ಒಳ್ಳೆ ಜಾಗದಲ್ಲೇ ಬೀಜ ಬಿತ್ತಿದ್ವಿ, ಗಿಡ ಹುಟ್ಟೇ ಬಿಡ್ತಾ? ಬೀಜಕ್ಕೆ ಬೆಳೆಯುವ ಶಕ್ತಿ ಒಂದು ಬೇಕಲ್ವಾ? ಮಣ್ಣಿಗೂ ಗುಣ ಇದೆ, ಬೀಜಕ್ಕೂ ಬೆಳೆಯುವ ಶಕ್ತಿ ಇದೆ. ಕಾಲ ಕಾಲಕ್ಕೆ ಬೇಕಾದ ನೀರು ಒದಗಿಸಬೇಕು, ಪೌಷ್ಟಿಕಾಂಶಗಳನ್ನು ಒದಗಿಸಬೇಕು, ಸೂರ್ಯಕಿರಣಗಳು ಎಷ್ಟು ಬೇಕೋ ಅಷ್ಟೇ ಬೇಕು. ಎಷ್ಟೆಲ್ಲ ಇದೆ ಸರ್ ಬೆಳೆ ಬರಬೇಕು. ಒಂದು ಗಿಡ, ಒಂದು ಬಿತ್ತಿದ ಬೀಜ ಬೆಳಿಬೇಕು ಅಂತಂದಾಗ 10 ಇದೆ. ಒಂದು ಹೇಳುವಾಗ ಏನು ಹೇಳ್ತೀವಿ ಅಂದರೆ, ನೀರು ಕೊಟ್ಟರೆ ಗಿಡ ಬೆಳೆಯತ್ತೆ, ಇದಿಷ್ಟೇ ಸತ್ಯ ಅಲ್ಲ ಅಂತ. ಬರೀ ನೀರು ಕೊಟ್ಟರೆ ಮಾತ್ರ ಗಿಡ ಬೆಳೆಯುತ್ತೆ ಅನ್ನೋದು ಸತ್ಯ ಅಲ್ವಲ್ಲ? ಆದರೆ ಆ ಮಾತು ಸುಳ್ಳು. ಹಾಗಿದ್ರೆ ನೀರು ಕೊಟ್ಟರೆ ಗಿಡ ಬೆಳೆಯುತ್ತೆ, ಬೀಜ ಬಿತ್ತಿದರೆ ಗಿಡ ಬೆಳೆಯುತ್ತೆ, ಸೂರ್ಯಕಿರಣಗಳು ಸಿಕ್ಕಿದರೆ ಗಿಡ ಬೆಳೆಯುತ್ತೆ, ಮಳೆ ಬಂದರೆ ಗಿಡ ಬೆಳೆಯುತ್ತೆ, ಇವೆಲ್ಲವೂ ಸತ್ಯಗಳೇ, ಆಂಶಿಕ ಸತ್ಯಗಳು ಸರ್. ಒಂದು ಬೀಜ ಬೆಳೆದು ಅದು ಒಂದು ಗಿಡವೋ ಬರವೋ ಆಗಬೇಕು ಅಂದರೆ 1000 ಸತ್ಯಗಳು ಸೇರಿಕೊಂಡಿವೆ. ಇದರಲ್ಲಿರುವ 1000ವೂ ಸತ್ಯ. ಆದರೆ ಒಂದು ಸತ್ಯವನ್ನು ಅಪ್ಲೈ ಮಾಡ್ಕೊಂಡು ನೋಡಿ, ಅಲ್ಲಿ ಅಪ್ಲೈ ಆಗಲಿಲ್ವಲ್ಲ, ಇದು ಸುಳ್ಳು ಅಂತ ಅಂದರೆ ಇದರಂಥ ಅವೈಜ್ಞಾನಿಕ ನಿಲುವೇ ಒಂದಿಲ್ಲ. ಯಜ್ಞಾದ್ಭವತಿ ಪರ್ಜನ್ಯ ಅಂತ ಹೇಳುವಾಗ ವ್ಯಾಪಕವಾದ ಅರ್ಥ ಹೇಳಿದ್ದಾನೆ. ಅವನಲ್ಲಿ ಯಜ್ಞ ಅನ್ನೋದನ್ನು ಬರೀ ಅಗ್ನಿಗೆ ಆಹುತಿ ಹಾಕುವ ಅಷ್ಟನ್ನೇ ಹೇಳಿಲ್ಲ. ಧ್ಯಾನ ಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞಾಷ್ಟ, ಯಜ್ಞ ಅನ್ನೋದಕ್ಕೆ ಎಷ್ಟು ಕಲ್ಪನೆ ಕೊಡ್ತಾನೆ. ಆಧುನಿಕ ಆಡಳಿತದಲ್ಲಿ ನಾವು ಕಡತ ಯಜ್ಞ ಅಂತೀವಿ ಸರ್. ಯಜ್ಞ ಅನ್ನೋದು ವಿಧಾನಸೌಧದಲ್ಲಿ ಈ ಪದ ಬಳಕೆ ಇದೆ, ಕಡತ ಯಜ್ಞ. ಸರ್ ಸ್ವಾಧ್ಯಾಯ ಯಜ್ಞ ಅಂತ ಕರೆದ್ರೆ ಅಧ್ಯಯನ ಮಾಡೋದು ಯಜ್ಞ ಅಂತ ಹೇಳ್ತಾನೆ. ವಿದ್ಯಾಭ್ಯಾಸ ಮಾಡು, ಅರಿವನ್ನು ಸಂಪಾದಿಸಿಕೋ. ಗೀತೆಯಲ್ಲೇ ಯಜ್ಞಕ್ಕೆ ಕೊಟ್ಟಿರುವ ವ್ಯಾಖ್ಯಾನಗಳು ಇವ್ರು ಏನೋ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದನ್ನ ಯಾವುದೋ ಒಂದಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ರೆ, ಹಾಗೆ ಅಷ್ಟೇ ಅರ್ಥಕ್ಕೆ ಅಲ್ಲ ಅದು ಯಜ್ಞಾದ್ಭವತಿ ಪರ್ಜನ್ಯ ಅನ್ನುವ ವಿಷಯಕ್ಕೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಇನ್ನೊಂದು, ಹುಟ್ಟಿದವ ಸಾಯ್ತಾನೆ, ಕಂಡ ಸತ್ಯ. ಕಂಡಿದ್ದೀವಿ, ಹುಟ್ಟಿದವರೆಲ್ಲ ಸತ್ತಿದ್ದಾರೆ, ಯಾರು ಉಳ್ಕೊಂಡಿಲ್ಲ. ಕರೆಕ್ಟ್. ಇದು ನಮ್ಮೆಲ್ಲರಿಗೂ ಅನುಭವದಲ್ಲಿರೋ ಸತ್ಯ. ಇದಕ್ಕೆ ವಿಜ್ಞಾನವೂ ಬೇಡ, ಋಷಿ ಮಾತು ಬೇಡ. ಸತ್ತವನೇನಾಗ್ತಾನೆ ಅಂತ ಅನ್ನೋ ವಿಷಯ ಇದೆಯಲ್ಲ ಸರ್, ಅದಕ್ಕೆ ವಿಜ್ಞಾನವೂ ಕೆಲಸ ಮಾಡಬೇಕು, ಋಷಿ ಮಾತು ಬೇಕು. ವಿಜ್ಞಾನ ಸತ್ತವನೇನಾಗ್ತಾನೆ ಅಂತ ಕಂಡುಹಿಡಿಬೇಕಿದೆ ಸರ್, ಕಂಡುಹಿಡಿಯತ್ತೆ. ಮನುಷ್ಯ ಈಗ ಬದುಕಿರೋದ್ರ ಬಗ್ಗೆ ಕಂಡುಹಿಡಿತಾ ಇದ್ದಾನೆ, ನಾಳೆ ಇವನು ಹೀಗೆ ಮುಂದುವರಿತಾನೆ, ವಿಜ್ಞಾನ ಮುಂದುವರಿಲೇಬೇಕು ಸರ್. ಒಂದು ದಿನ ವಿಜ್ಞಾನ ಮತ್ತು ಅಧ್ಯಾತ್ಮಗಳು ಸಂಧಿಸ್ತವೆ ಸರ್. ಅದು ಎಷ್ಟು ಕಾಲಕ್ಕೆ ಆದಮೇಲಾದರೂ ಆಗ್ಬೋದು, ಅದನ್ನು ನೋಡೋದಕ್ಕೆ ನಾವು ನೀವುಗಳೆಲ್ಲ ಇಲ್ಲದೆ ಹೋಗ್ಬೋದು. ಋಷಿ ಅವತ್ತು ಕಂಡಿಡ್ದ ಅದನ್ನು, ಸತ್ತ ಮೇಲಿನ ಬದುಕಿದೆ ಅಂತ ಹೇಳ್ದ ಅವನು. ಆ ಸತ್ತ ಮೇಲಿನ ಬದುಕಲ್ಲಿ ಏನು ಅಂದರೆ, ಸತ್ತ ಮೇಲೆ ಮತ್ತೆ ಹುಟ್ಟಿ ಬರೋದಕ್ಕೂ ಸಾಧ್ಯ ಆಗತ್ತೆ, ಹುಟ್ಟಿ ಬರದೇ ಇರೋದಕ್ಕೂ ಸಾಧ್ಯ ಆಗತ್ತೆ ಅಂತ ಗೀತೆ ಹೇಳುತ್ತೆ. ಹುಟ್ಟಬಹುದು ಅವನು, ಕರ್ಮ ಅನ್ನೋದು ಅವನಿಗೆ ಅಂಟಿಕೊಂಡಿದ್ರೆ ಹುಟ್ಟಿ ಬರ್ತಾನೆ, ಕರ್ಮ ಲೇಪ ಇಲ್ಲದೆ ಇದ್ದರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಭಗವದ್ಗೀತೆ ಹೇಳುತ್ತೆ. ಇಷ್ಟೇ ಅಲ್ಲ, ಇನ್ನೂ ವಿವರ ಕೊಡುತ್ತೆ ಅದು. ಅಂದರೆ ಹುಟ್ಟಿದ ಅನಂತರ, ಸಾವಿನ ಅನಂತರದ ಬದುಕಿದೆ ಅಂತ ಹೇಳ್ತಾ ಇದೆ ಅದು. ನಂಬಬೇಕು, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಅದನ್ನು ಮಾತಾಡದೆ ನಾನು, ಕಂಡಷ್ಟೇ ಸತ್ಯ ಅಲ್ಲ, ಕಾಣದ ಸತ್ಯಗಳು ಬೇಕಷ್ಟಿವೆ. ಮನುಷ್ಯ ಎಲ್ಲವನ್ನೂ ಕಂಡುಕೊಂಡಿಲ್ಲ. ಹಾಗಾಗಿ ಮನುಷ್ಯ ಕಂಡುಕೊಳ್ಳುವವರೆಗೆ, ಕಂಡು ಮುಗಿಯಿತು ಅಂತ ಆಗುವವರೆಗೆ ಹಿಂದಿನ ಮನುಷ್ಯ ಕಂಡು ಹಿಡಿದಿದ್ದೆಲ್ಲ ತಪ್ಪು ಅಂತ ಸಾರಾಸಗಾಟಾಗಿ ಕಿತ್ತು ಹಾಕೋಕ್ಕಾಗೋಲ್ಲ. ಆದರೆ ಹಿಂದಿನ ಮನುಷ್ಯ ಹೇಳಿದ್ದು ಯಾವುದೋ ಒಂದು ಜೀವ ವಿರೋಧಿಯಾದರೆ, ಇವತ್ತಿನ ಬದುಕಿಗೇ ಅದು ಕಷ್ಟವನ್ನು ತಂದು ಕೊಡುತ್ತೆ ಅಂತಾದರೆ ನಿರಾಕರಿಸೋಣ ಅದನ್ನ. ಇದೇನೂ ಇಲ್ಲ ಸರ್. ಯಾರೋ ದೇವರನ್ನು ನಂಬುತ್ತಾನೆ ಸರ್, ನಿನಗೇನಯ್ಯ ಸಮಸ್ಯೆ? ಅವನ ನಂಬಿಕೆ ಅದು. ಆದರೆ ದೇವರನ್ನು ನಂಬುವ ಕ್ರಿಯೆ ಅನ್ನೋದು ಸಾಮಾಜಿಕವಾಗಿ ಏನೋ ತೊಡಕುಗಳಿಗೆ ಕಾರಣ ಆಗತ್ತೆ ಅಂದರೆ ಆ ವಿಧಾನಗಳನ್ನು ಬದಲಾಯಿಸೋಣ. ದೇವರನ್ನು ನಾನು ನಂಬಿದ್ದೀನಿ, ನನ್ನನ್ನು ಒಬ್ಬ ಮನುಷ್ಯ ಪ್ರೀತಿಸ್ತಾನೆ ಅಂತ ನಾನು ನಂಬಿದ್ದೀನಿ ಸರ್. ಅವನು ಪ್ರೀತಿಸಬಹುದು, ಪ್ರೀತಿಸದೇ ಇರಬಹುದು. ಕರೆಕ್ಟ್. ನನ್ನ ನಂಬಿಕೆ ನನಗೆ ಸಮಸ್ಯೆ ಉಂಟು ಮಾಡೋವರಿಗೂ ಏನೂ ತೊಂದರೆ ಇಲ್ಲ. ಈಗ ಅವನು ಪ್ರೀತಿಸಿದಾನೆ ಅಂತ ಅಂದ್ಕೊಂಡು ಖುಷಿಯಾಗಿದ್ದೀನಿ ನಾನು. ಅವನು ಪ್ರೀತಿಸಿದ್ರಿಂದಾಗಿ ನನಗೇನೋ ಆಗಬೇಕಾಗಿತ್ತು, ಆಗದೇ ಇದ್ದರೂ ಸಮಸ್ಯೆ ಅಲ್ಲ. ಆದರೆ ನಾನು ನನ್ನ ಈ ನಂಬಿಕೆ ನನಗೆ ಕೆಡುಕು ಉಂಟು ಮಾಡಿದ್ರೆ ಆ ನನ್ನ ನಂಬಿಕೆ ಸಮಸ್ಯೆ. ನನಗೇನೂ ಸಮಸ್ಯೆ ಉಂಟು ಮಾಡಿಲ್ಲ, ಈ ನಂಬಿಕೆಯಿಂದ ನನಗೇನು ಸಮಸ್ಯೆ ಇದೆ? ಹಾಗೆ ನೀವು ನಂಬುವ ಕ್ರಿಯೆ ಅಂತ ಇದೆಯಲ್ಲ, ಅದನ್ನೆಲ್ಲ ಕಿತ್ತಾಕಬೇಕಾಗಿಲ್ಲ ಜಗತ್ತಲ್ಲಿ. ಕಿತ್ತಾಕಿದರೆ ಬದುಕೋಕ್ಕಾಗಲ್ಲ ಸರ್. ನಾನು ಮನೆಗೆ ಹೋಗಬೇಕು ಸರ್, ನಾನು ಈಗ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ನಂಬಿದ್ದೀನಿ ಸರ್ ಅವನಿಗೆ ಡ್ರೈವಿಂಗ್ ಬರುತ್ತೆ ಅಂತ. ನಾನು ಅವನು ಡ್ರೈವಿಂಗ್ ಲೈಸೆನ್ಸ್ ಚೆಕ್ ಮಾಡ್ದ, ಲೈಸೆನ್ಸ್ ಮಾತ್ರ ಚೆಕ್ ಮಾಡಿದ್ರೆ ಸಾಕ, ಅವನಿಗೆ ಓಡ್ಸೋಕ್ಕೆ ಬರುತ್ತಾ ಅಂತ ಚೆಕ್ ಮಾಡಲಾ? ಹೌದು. ಅವನ ಗಾಡೀಲಿ ಪೆಟ್ರೋಲ್ ಇದೆ ಅಂತ ನಾನು ಹೋಗಿ ಕೈ ಹಾಕಿ ನೋಡ್ಲಾ?
ಅವನ ಎಂಜಿನ್ ಸರಿ ಇದೆ ಅಂತ ನೋಡ್ಲಾ, ಯಾವುದ್ರ ಮೇಲೆ ನಡೀತಿದೆ ಸರ್? ನಂಬಿಕೆ ಮೇಲೆ ನಡೀತಾ ಇದೆ. ನಂಬಿಕೆ ಫುಲ್ ಎಲ್ಲ ಸಲನೂ ಕೆಲಸ ಮಾಡತ್ತಾ? ಅವನೋಗಿ ಗುದ್ದಬೋದು, ಅವನಿಗೆ ಡ್ರೈವಿಂಗ್ ಲೈಸೆನ್ಸೇ ಇಲ್ಲದೆ ಇರ್ಬೋದು, ನಿನ್ನೆ ಬಾಂಗ್ಲಾದಿಂದ ಇಲ್ಲಿ ಬಂದು ಕೂತ್ಕೊಂಡಿರ್ಬೋದು, ಯಾರಿಗೆ ಗೊತ್ತು ಸರ್? ಹೌದು. ಅವನ ಎಂಜಿನ್ ಖರಾಬ್ ಆಗಿರ್ಬೋದು. ನಂಬಿಕೆ ಅನ್ನೋದು ಸತ್ಯವೇ ಆಗದೆ ಹೋಗಬಹುದು, ಆದರೆ ನಂಬದೇ ಬದುಕೋದಕ್ಕಾಗೋದಿಲ್ಲ. ಜೀವಲೋಕಕ್ಕೆ, ಸಮೂಹಕ್ಕೆ ವಿರುದ್ಧವಾಗಿಲ್ಲದ ಪ್ರಾಚೀನ ಮನುಷ್ಯನ, ನಾನು ಸನಾತನದ್ದು ಅಂತ ಕೂಡ ಹೇಳೋಲ್ಲ, ಜಗತ್ತಿನ ಎಲ್ಲಿ ಬೇಕಿದ್ರೂ ಹುಟ್ಕೊಳ್ಳಿ ಸರ್, ಪ್ರಾಚೀನ ಮನುಷ್ಯನ ಯೋಚನೆಗಳನ್ನು, ವಿಧಾನಗಳನ್ನು ನಾವು ಅನುಸರಿಸೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಸಮಸ್ಯೆ ಅಂತ ಕಂಡಾಗ ಬದಲಿಸಿಕೊಳ್ಳೋಣ. ಅಲ್ಲಿ ತನಕ ನಂಬೋಣ. ನೀವು ಏನು ಸಮಸ್ಯೆ ಇದೆ ಅದರಲ್ಲಿ? ಏನೂ ಇಲ್ಲ ಅದರಲ್ಲಿ. ಈಗ ದೇವರು ಇದ್ದಾನೋ ಇಲ್ವೋ ಅನ್ನೋ ನಂಬಿಕೆನೇ ಇವತ್ತಿನವರೆಗೂ ನಡೀತಾ ಇದೆ, ವಿಜ್ಞಾನಿಗಳನ್ನು ಕಾಡ್ತಾ ಇದೆ. ಭೌತ ವಿಜ್ಞಾನಿಗಳು ಸಹ ಈಗಲೂ ಪ್ರಯೋಗಗಳನ್ನು ಮಾಡ್ತಾನೆ ಇದ್ದಾರೆ. ಅಂತಿಮವಾಗಿ ಏನು, ಅಣು ಪರಮಾಣು ಎಲ್ಲ ಆಯ್ತು, ಅದನ್ನು ಹೊಡೆದಾಯ್ತು, ಕೊನೆಗೆ ಏನೋ ಒಂದು ಇದೆಯಲ್ಲ, ಅದೇನದು? ಆ ಪ್ರಯೋಗಗಳು ವಿಜ್ಞಾನದಲ್ಲೂ ನಡೀತಾ ಇರಲಿ. ಅದು ಅಷ್ಟ ತನಕ ನಾವೇನು ನಂಬಿಕೆಗೆ ಏನು ಸಮಸ್ಯೆ ಇಲ್ಲ. ಇಸ್ರೋದವರು ಇದಕ್ಕೆ ಪೂಜೆ ಮಾಡಿಸ್ಬಿಟ್ರು ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಏನು ಸಮಸ್ಯೆ ಆಗಿಲ್ಲ ಅದರಲ್ಲಿ. ಹೌದು. ಈಗ ವೆಂಕಟರಮಣನಿಗೆ ಪೂಜೆ ಮಾಡಿಸಿದ್ರೆ ಸಾಕು, ಅಲ್ಲೇನೂ ಮಾಡೋದು ಬೇಡ ಅಂತ ಯಾವ್ದಾದ್ರು ವಿಜ್ಞಾನಿ ಹೇಳ್ದನ? ಅವನು ಅಷ್ಟು ಶ್ರಮ ಹಾಕಿದ್ದಾನೆ, ಅವನಿಗೆ ಗೊತ್ತು ಇದನ್ನೂ ಮೀರಿ ಅದು ವಿಫಲ ಆಗತ್ತೆ, ಯಾಕೆ ಅಂತ ಗೊತ್ತಾಗಿಲ್ಲ ಅಂತಂದಾಗ ಒಂದು ನಂಬಿಕೆ, ಅದನ್ನು ಮಾಡ್ದ ಅವನು. ಏನೂ ಅಪಾಯ ಇಲ್ಲ ಅದರಲ್ಲಿ, ಸಮಸ್ಯೆ ಇಲ್ಲ. ನಿರಪಾಯವಾದ ವಿಷಯಗಳನ್ನು ಯಾಕೆ ಕೆದಕಿ ಈ ಕೆಲಸಗಳು ಮಾಡ್ತಾರೆ? ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಆದ್ದರಿಂದ ಅವುಗಳನ್ನು ನಂಬ್ಕೊಂಡು ಹೋಗೋಣ. ಒಂದು ದಿನ ವಿಜ್ಞಾನ ಇದನ್ನು ಸಾಧಿಸಿದಾಗ ಒಪ್ಪೋಣ. ಆಯಿತು, ಅಂತಿಮ ಮನುಷ್ಯ ಇನ್ನು ಹೋಗ್ತಾ ಇದೆಲ್ಲ ಸುಳ್ಳು ಅಂತ ನಿರೂಪಿಸಿದ ದಿನ. ಇವತ್ತು ದೇವರನ್ನು ಸುಳ್ಳು ಅಂತ ಯಾರೂ ನಿರೂಪಿಸಿಲ್ಲ, ಸತ್ಯ ಅಂತಲೂ ನಿರೂಪಿಸಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ಅದು ಮತ್ತೆ 50-50 ಉಳ್ಕೊಳ್ತು. ದೇವರಿಲ್ಲ ಅಂತ ವಿಜ್ಞಾನಿ ನಿರೂಪಿಸಿದ ದಿನ ನಾವು ಬಿಟ್ಟುಬಿಡೋಣ. ಅಷ್ಟ ತನಕ ನೀವೇನು ಮಾತಾಡಬೇಡಿ. ಅವ್ನು ನಂಬ್ಕೋತಾನೆ, ಅವ್ನು ಏನು ಬೇಕಿದ್ರೂ ಮಾಡ್ಕೋತಾನೆ. ಅದರ ಅರ್ಥ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ನಡೀತಾ ಇರೋದನ್ನೆಲ್ಲ ಒಪ್ಪಿ ಅಂತಲೂ ಅಲ್ಲ. ಅಲ್ಲಿ ಮೋಸ ನಡೀತಾ ಇದ್ದರೆ, ಅಲ್ಲಿ ವಂಚನೆ ನಡೀತಾ ಇದ್ದರೆ, ಅದನ್ನಿಟ್ಟುಕೊಂಡೇ ಇನ್ನೊಂದು ಜೀವಹದ ಹತ್ಯೆಯಂಥ ಕೆಲಸಗಳು ನಡೀತಾ ಇದ್ದರೆ, ಯಾವುದೋ ಒಂದು ಸಮೂಹಕ್ಕೆ ಇನ್ನೇನು ಮಾಡುವಂಥ ಕ್ರಿಯೆಗಳು ದೇವರು ಧರ್ಮ ಅನ್ನುವ ಹೆಸರಲ್ಲಿ ನಡೀತಾ ಇದ್ದರೆ ತಿದ್ದಬೇಕು ಸರ್. ನಾವಿಲ್ಲಿ ಕೂತ್ಕೊಂಡು ಯಾಕೆ ಮಾತಾಡ್ತೀವಿ ಅಂದರೆ ಇದು ಧರ್ಮ ಅಲ್ಲ, ಇದು ಧರ್ಮ, ಇದು ಸರಿಯಲ್ಲ ಅಂತಲೇ ಮಾತಾಡ್ಕೊಂಡು ಹೋಗೋದಲ್ವಾ. ಹಾಗಾಗಿ ಅದನ್ನು ಹೊರತುಪಡಿಸಿದ್ದ ವಿಷಯದಲ್ಲಿ ನಂಬಿಕೆಗೆ ಬೆಲೆ ಇದೆ. ಇನ್ನು ಮೂರನೇ ಪ್ರಶ್ನೆ ಬಂದಿದ್ದೇನೆಂದರೆ, ಶೃಣುಯಾದಪಿ ಯೋ ನರಃ ಅಂತ. ಗೀತೆಯ ಸಾಲುಗಳನ್ನು ಕೇಳಿದರೆ ಸಾಕು ಅವನಿಗೆ ಮೋಕ್ಷ ಸಿಗತ್ತೆ ಅಂತ ಗೀತೆ ಹೇಳುತ್ತೆ. ಏನು ನಾನ್ಸೆನ್ಸ್ ಇದು ಅಂತ. ಹೌದು. ಕೇಳಿದ ಅನ್ನೋದಕ್ಕೆ ಏನರ್ಥ ಅಂತ ಒಂದು ಬೇಕಲ್ಲ, ಬರೀ ಅಷ್ಟೇ ಹೇಳದ್ನ. ಶ್ರದ್ಧಾವಾನ್ ಅನಸೂಯಶ್ಚ ಅಂತ ಹೇಳಿದಾನೆ. ಶ್ರದ್ಧೆ ಇಟ್ಟುಕೊಂಡು ಕೇಳಿದವ, ಶ್ರದ್ಧೆ ಇಟ್ಟುಕೊಂಡು ಅಂತ. ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಅಂದರೆ ನಂಬಿಕೆ. ನಂಬಿಕೆ ಅಂದರೆ ಏನು? ನಂಬಿಕೆ ಅಂತ ಇದ್ದಾಗ ಕ್ರಿಯೆ ಹುಟ್ಟತ್ತೆ ಅಂತಲೇ ಅರ್ಥ ಸರ್. ನಂಬಿದ ಮೇಲೆ ಸುಮ್ಮನೆ ಇರೋಲ್ಲ ನಾವು, ನಂಬಿಕೆ ಆಧಾರದ ಮೇಲೆ ಕ್ರಿಯೆ ಮಾಡ್ತೀವಿ. ಆ ಒಂದೇ ಇಟ್ಕೊಳ್ಳೋದಲ್ಲ ಅದು. ನೀನು ಈ ಮಾತುಗಳನ್ನು ಕೇಳಿ, ಈ ಮಾತುಗಳನ್ನು ಒಪ್ಪಿ, ಈ ಮಾತುಗಳಿಗೆ ಒಪ್ಪಿ ಅಂದರೆ ಅದು ನಂಬಿಕೆ, ಶ್ರದ್ಧೆ. ಒಪ್ಪಿದ ಮೇಲೆ ಇದರಂತೆ ಕ್ರಿಯೆಯನ್ನು ಮಾಡಿದರೆ ನಿನಗೆ ಮೋಕ್ಷ ಸಿಗತ್ತೆ ಅನ್ನೋದು ಆಶಯವೇ ಹೊರತು ಕೇಳಿದ ಮಾತ್ರಕ್ಕೆ ಅಂತಲ್ಲ. ಆದರೆ ಕೇಳಲೇಬೇಕಲ್ಲ ಮೊದಲು. ಈಗ ಸರ್ ಶಾಲೆಯಲ್ಲಿ ಮಕ್ಕಳು ಯಾಕೆ ಪಾಠ ಕೇಳಬೇಕು? ಈಗ ಒಬ್ಬ ಕೇಳ್ತಾನೆ ಶಾಲೆಯಲ್ಲಿ, ನಾನು ಯಾಕೆ ಕೇಳಬೇಕು ಸರ್ ನಿಮ್ಮ ಮಾತನ್ನು? ಅವನು ಹೇಳ್ತಾನೆ, ಪಾಠ ಕೇಳಿದರೆ ನೀನು ನಾಳೆ ದೊಡ್ಡ ಇವನಾಗ್ಬೋದು ಕಣೋ, ದೊಡ್ಡ ಕಂಪ್ನಿ CEO ಆಗ್ಬೋದು, MD ಆಗ್ಬೋದು ಕಣೋ. ಸರ್ ಇದಕ್ಕೆ ಏನರ್ಥ ಸರ್? ಪಾಠ ಕೇಳಿದರೆ ನೀನು ಕಂಪ್ನಿ MD ಆಗ್ಬೋದು ಅಂದರೆ ಕೇಳಿಬಿಟ್ರೆ ಸಾಕು ಅಂತ ಅರ್ಥನ ಅದಕ್ಕೆ? ಅದರ ಆಶಯ ಕೇಳ್ಕೊ, ನಾ ಪಾಠ ಮಾಡಿದ್ದನ್ನು ಅರ್ಥ ಮಾಡ್ಕೊ, ಅರ್ಥ ಮಾಡ್ಕೊಂಡ್ರ ಆಧಾರದ ಮೇಲೆ ನಿನಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದರ ಆಧಾರದ ಮೇಲೆ ನಿನಗೆ ಯಾರೋ ಕೆಲಸ ಕೊಡ್ತಾರೆ. ಆಗ ಈ ಕೇಳಿರೋದನ್ನು ಅಲ್ಲಿ ಅಪ್ಲೈ ಮಾಡು, ಆವಾಗ ನೀನು MD ಆಗ್ತಿ ಅಂತ ಅರ್ಥ ಅಲ್ವಾ ಸರ್? ಇದು ಭಗವದ್ಗೀತೆಯಲ್ಲಿ ಮಾತ್ರ ಅಲ್ಲ, ಇವತ್ತು ವೈಜ್ಞಾನಿಕ ಜಗತ್ತಲ್ಲೂ ಈ ಮಾತಾಡೋರು ಇದನ್ನೇ ಹೇಳಬೇಕು. ಹೌದು, ನಾನು ಹೇಳಿದ್ದನ್ನು ಕೇಳು, ನಿನಗೆ ಒಳ್ಳೇದು. ಈಗ ಅವ್ರು ಹೇಳಿದ್ರಲ್ಲ ಸರ್ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ, ನಾ ಕೇಳಲ್ಲ ಅಂದರೆ ಕೇಳು ಒಳ್ಳೇದಾಗತ್ತೆ ಅಂತಲೇ ಅವ್ರು ಹೇಳಬೇಕು. ಹಾಗೆ ಸರ್ ಇದೆಲ್ಲ ಇವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಸಲ್ಲ ಸರ್. ಇವ್ರು ಯಾರೋ ದಡ್ಡರಲ್ಲ, ಇವ್ರು ಯಾರೋ ಅಜ್ಞಾನಿಗಳಲ್ಲ, ಭ್ರಮೆ ಹುಟ್ಟಿಸ್ತಾ ಇದ್ದಾರೆ ಅಂತಷ್ಟೇ. ಕೊನೆಯ ಮಾತು ಏನು ಅಂತ ಅಂದರೆ, ಅವರಿಗೂ ಗೊತ್ತಿದೆ ಈ ಮಾತುಗಳು ಇಷ್ಟಿಷ್ಟನ್ನೇ ಹೇಳೋಲ್ಲ ಅಂತ, ಇವುಗಳ ವ್ಯಾಪ್ತಿಗಳು ಎಲ್ಲವೂ ಗೊತ್ತಿದೆ. ಅದು ಭ್ರಮೆ ಹುಟ್ಟಿಸೋ ಕೆಲಸ ನಡೀತಾ ಇದೆ. ಅಂದರೆ ವಿಮರ್ಶೆ ಅನ್ನುವಂಥದ್ದರ ಹಿಂದೆ ಸದುದ್ದೇಶ ಅಲ್ಲ, ದುರುದ್ದೇಶ ಇಟ್ಕೊಂಡೇ ವಿಮರ್ಶೆ ಮಾಡ್ತಾ ಇದ್ದಾರೆ ಸರ್. ನಿಜ ವಿಮರ್ಶೆ ಅಂದರೆ ಈಗ ನಾನು ಹೇಳ್ದಂಗೆ ಹೇಳಬೇಕು ಸರ್. ನಾನು ಇಷ್ಟು ಹೊತ್ತು ಮಾತನಾಡಿ ಗೀತೆಯ ಬಗ್ಗೆ, ನಾನು ಇದನ್ನು ನಂಬ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಾ?
ಇದರಂತೆ ಅನುಸರಿಸಿ ಅಂತ ನಾನೇನು ಆರ್ಡರ್ ಪಾಸ್ ಮಾಡ್ತಾ ಇದ್ದೀನ, ಏನೂ ಹೇಳ್ತಾ ಇಲ್ಲ. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಏನು ಅಂದರೆ, ವಿಜ್ಞಾನ ದೇವರನ್ನು ನಿರಾಕರಿಸಿದ ದಿನ ಸಾಕ್ಷಾಧಾರ ಸಹಿತವಾಗಿ ನಾನು ನಾಸ್ತಿಕ ಆಗ್ತೀನಿ. ಅಷ್ಟೊತ್ತು ತನಕ ನಾ ದೇವ್ರ ಒಪ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದಲ್ವಾ ವಿಮರ್ಶೆ? ಅಂದರೆ ನನ್ನ ಮುಂದೆ ಎರಡು ಓಪನ್ ಇದೆ ಸರ್, ಎರಡು ಓಪನ್ ಇದೆ. ಇದಿಲ್ಲದೆ ಈ ಎರಡು ಪಕ್ಷದಲ್ಲಿ ಇದ್ದರೂ ಕೂಡ ಅವರು ಓಪನ್ ಆಗಿಲ್ಲ ಅಂತಾಯಿತು. ಒಬ್ಬ ಏನು ಹೇಳ್ತಾನೆ, ಇಲ್ಲ ನೀನು ವಿಜ್ಞಾನಿ ಏನು ಬೇಕಿದ್ರು ಹೇಳಿ, ಮನುಷ್ಯ ಏನನ್ನು ಬೇಕಾದ್ರೂ ಕಂಡುಹಿಡಿಯಲ್ಲಿ, ನಾನು ಹಳೇದನ್ನೇ ಒಪ್ತೀನಿ ಅಂತ ಒಬ್ಬ ಹೇಳ್ದಂಗೆ, ವಿಜ್ಞಾನ ಏನು ಬೇಕಿದ್ರು ಕಂಡುಹಿಡೀಲಿ, ದೇವರು ಇದಾನೆ ಅಂತ ನಾಳೆ ಕಂಡುಹಿಡಿದ್ರೂ ನಾನು ನಾಸ್ತಿಕನೇ ಅಂತ ಒಬ್ಬವನು ಹೇಳಿದರೆ, ಇವರಿಬ್ಬರಿಗೆ ವ್ಯತ್ಯಾಸ ಏನೂ ಇಲ್ಲ ಅಲ್ವಾ? ನಾವು ಮುಕ್ತವಾಗಿರೋಣ, ನಾವು ಓಪನ್ ಆಗಿರೋಣ. ಆದರೆ ಸಿದ್ಧ ಆಗುವವರೆಗೆ ಈಗ ಸಿದ್ಧ ಆಗಿರೋದನ್ನು ನಿರಾಕರಿಸೋದರಲ್ಲಿ ಯಾವ ಅರ್ಥವೂ ಇಲ್ಲ, ಅದ್ರಲ್ಲಿ ಸದುದ್ದೇಶ ಇಲ್ಲ. ನೀವು ಮುಕ್ತವಾಗಿರೋಣ ಅಂತ ಹೇಳಿದ್ದಕ್ಕೆ ಹೇಳ್ತೀನಿ ಇದನ್ನು. ನಾನು ಈ ಸಂವಾದಕ್ಕೆ ಈ ವಾದ ಮಾಡೋರನ್ನೂ ಇನ್ವೈಟ್ ಮಾಡಬೇಕು ಅಂತ ಒಂದಿಬ್ಬರನ್ನ ಸಂಪರ್ಕ ಮಾಡಿದೆ. ಸೊ ಈ ರೀತಿಯ ವಾದ ಮಾಡೋರು ಬನ್ನಿ, ಒಬ್ಬರು ನಿಮ್ಮ ವಾದವನ್ನು ನೀವು ಮುಂದಿಡಿ, ಇನ್ನು ಕೆಲವರು ಅವರ ವಾದವನ್ನು ಅವರು ಮುಂದಿಡ್ತಾರೆ. ಒಂದು ಸಂವಾದದ ಮುಖಾಂತರ ಹೊಸದೊಂದು ಏನಾದರೂ ಗೋಚರಿಸ್ಬೋದು ನಮ್ಮ ವೀಕ್ಷಕರಿಗೆ. ಸೊ ಬನ್ನಿ ಅಂತ ಕರೆದಾಗ ಅವರು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು, ನಿರಾಕರಿಸಿದ್ರು. ಇಲ್ಲ ನಾನು ಏನು ಪುಸ್ತಕದಲ್ಲಿ ಬರೆದಿದ್ದೀನೋ ಅದನ್ನು ನೋಡ್ಕೊಳ್ಳಿ, ಅಥವಾ ನಾನು ಹಿಂದೆ ಯಾವುದೋ ಸಮಾರಂಭದಲ್ಲಿ ಮಾತಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ, ಈ ಥರ ಹೇಳಿದ್ರೆ ಹೊರತು ಸಂವಾದಕ್ಕೆ ಮುಂದೆ ಬರಲಿಲ್ಲ. ಸೊ ಇದು ಒಂದು ಸುಮ್ಮನೆ ಗಮನಕ್ಕೆ ಅಂತ ಹೇಳಿದೆ. ಒಟ್ಟಾರೆಯಾಗಿ ಭಗವದ್ಗೀತೆಯ ವಿಚಾರ ಬಂದಾಗ ದುರುದ್ದೇಶದ ವಿಮರ್ಶೆಗಳು ಸದಾ ಇರ್ತವೆ. ಆದರೆ ಸದುದ್ದೇಶದ ವಿಮರ್ಶೆಗಳು ಮಾಡಿದಾಗ ಮಾತ್ರ ನಿಜವಾದ ಅದರ ಅರ್ಥ, ಅದರ ಉದ್ದೇಶ, ಭಗವದ್ಗೀತೆಯ ಉದ್ದೇಶ ಸಾಮಾನ್ಯ ಜನಗಳಿಗೆ ಅರ್ಥ ಆಗುತ್ತೆ. ಸರ್, ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾವುಗಳೆಲ್ಲ ಹೇಳ್ತಾ ಇದ್ದೀವಲ್ಲ, ನಾವೆಲ್ಲ ಹೇಳ್ತಾ ಇರೋದರ ಅರ್ಥ ಸರ್, ನಾವೆಲ್ಲರೂ ಕೃಷ್ಣನ ನಿಲುವನ್ನೇ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ. ಕೊನೆಗೂ ಏನು ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಯಾವುದೋ ಒಂದು ನಿಮಗೆ ಸಮ್ಮತ ಆಗದೆ ಇದ್ರೆ ಬಿಡಿ. ಕೃಷ್ಣ 100 ಹೇಳಿದ್ದಾನೆ, ಅಲ್ಲಿ ಒಂದೇ ಹೇಳೇ ಇಲ್ಲ. ಅವನು ಭಕ್ತಿ ಯೋಗ ಹೇಳಿದ್ದಾನೆ, ಕರ್ಮಯೋಗ ಹೇಳಿದ್ದಾನೆ, ಧ್ಯಾನ ಯೋಗ ಹೇಳಿದ್ದಾನೆ. ಸರ್, ನಾನು ಜ್ಞಾನ ಯೋಗಕ್ಕೆ ಹೋದರೆ ಕರ್ಮ ಭಕ್ತಿನೇ ಬಿಡಬೇಕು ಅಂತಲೇ ಕೃಷ್ಣ ಹೇಳಿದಾಗೆ, ಕರ್ಮಯೋಗಕ್ಕೆ ಹೋದರೆ ಅದೆರಡನ್ನು ಬಿಡು ಅಂತಲೇ ಹೇಳ್ತಾ ಇದ್ದಾಗ. ಹಾಗಾಗಿ ಇಲ್ಲಿ ಬರುವ ಮಾತುಗಳು, ಶಬ್ದಗಳು, ವಾಕ್ಯಗಳು ಯಾವುದೋ ಒಂದು ನಿಮಗೆ ಸಮ್ಮತ ಆಗದೆ ಇದ್ದರೆ ಬಿಡುವ ಅವಕಾಶವನ್ನು ಭಗವದ್ಗೀತೆಯೇ ಕೊಡುತ್ತೆ. ಅದೇ ಭಗವದ್ಗೀತೆಯ ಬ್ಯೂಟಿ. ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾಕುರು. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಭಗವದ್ಗೀತೆಯನ್ನು ಕೇಳಬಾರದು, ಭಗವದ್ಗೀತೆಯನ್ನು ಓದಬಾರದು, ಭಗವದ್ಗೀತೆ ಪಠ್ಯ ಆಗಬಾರದು ಅಂತ ಯಾಕೆ ಹೇಳ್ತೀರಿ? ಭಗವದ್ಗೀತೆಯನ್ನು ಎಲ್ಲರೂ ಓದಿ, ಎಲ್ಲರೂ ಕೇಳಿ. ಅಷ್ಟು ಇಷ್ಟ ಆಯಿತಾ, ಅಷ್ಟು ಸಮ್ಮತ ಆಯಿತಾ, ಅಷ್ಟನ್ನು ಒಪ್ಕೊಳ್ಳಿ. ಇಷ್ಟೇ ಇಷ್ಟ ಆಯಿತಾ, ಅಷ್ಟನ್ನು ಒಪ್ಕೊಳ್ಳಿ. ಇಷ್ಟು ಇಷ್ಟ ಆಗಲಿಲ್ವಾ, ಅದನ್ನು ಬಿಡಿ. ನಿಮಗೆ ಯಾರು ಕಡ್ಡಾಯ ಅದನ್ನು ಕಾನೂನು ಮಾಡೋದಕ್ಕೆ ಹೊರಟಿದ್ದಾರೆ? ಹಾಗಿರುವಾಗ ಒಂದು ಇಂತಹ ಅದ್ಭುತವಾದ ಒಂದು ಕೃತಿಯನ್ನು, ಇಡೀ ಬದುಕನ್ನು ಕಡಿಮೆ ಶಬ್ದಗಳಲ್ಲಿ ಹೇಳುವ ಒಂದು ಗ್ರಂಥವನ್ನು ನೋಡಲೇಬಾರದು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಅಂತ. ಹಾಗಾಗಿ ಗೀತೆಯನ್ನು ಓದಿ ಅದನ್ನು ಮಕ್ಕಳಿಗೂ ಓದಿಸೋಣ, ಏನೂ ತಪ್ಪಿಲ್ಲ. ಆದರೆ ಮಕ್ಕಳಿಗೆ ಗೀತೆಯಂತೆ ಬದುಕಿ ಅಂತ ಹೇಳಬೇಕಾಗಿಲ್ಲ ನಾವು. ಇದೊಂದು ಅತ್ಯಂತ ಪ್ರಾಚೀನವಾದ 5000 ವರ್ಷಗಳ ಹಿಂದೆ, ನೀವು ಕೃಷ್ಣನ ದೇವರು ಅಂತಲೂ ಹೇಳಬೇಡಿ, ಬೇಕಿದ್ರೆ ಬಿಡಿ, ಏನು ಬೇಕಿದ್ರೂ ಮಾಡಿ. 5000 ವರ್ಷದ ಹಿಂದೆ 2 ಜನ ಮಾತಾಡ್ಕೊಂಡಿರೋ ಒಂದು ಗ್ರಂಥ ಇದೆ, ಇದನ್ನು ಓದು ಅಂತ ಅಷ್ಟೇ. ನಿನ್ನ ನಿರ್ಣಯ, ನೀನು ಬಾ ಅಂತ. ಅವನು ಯಾವ ನಿರ್ಣಯಕ್ಕೆ ಬೇಕಿದ್ರೂ ಬರಲಿ. ಭಗವದ್ಗೀತೆಯನ್ನು ಓದಿಯೇ ನಾನು ನಾಸ್ತಿಕನಾದೆ ಅಂತ ಒಬ್ಬ ಬಂದರೆ ಆಗಲಿ, ಓದದೇ ಆಗಬೇಡ ಅಷ್ಟೇ. ಅಂದರೆ ಪೂರ್ವಾಗ್ರಹ ಪೀಡಿತವಾಗಿ ಭಗವದ್ಗೀತೆಯನ್ನು ನೋಡುವಂತಹ ಒಂದು ಪರಿಪಾಠವನ್ನು ಬಿಡಬೇಕು. ಮನಪೂರ್ವಕವಾಗಿ ಭಗವದ್ಗೀತೆಯನ್ನು ಓದಿ ಅದನ್ನು ಅರ್ಥ ಆದರೆ ಅರ್ಥ ಆಯಿತು, ಒಪ್ಕೊಳ್ಳೋದಾದರೆ ಒಪ್ಕೊಳ್ಳಿ, ಅಷ್ಟೇ, ಸಿಂಪಲ್. ಸೊ ಇಷ್ಟು ವಿಚಾರವನ್ನು ಬಹಳ ಸರಳವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಿ. ನನಗೆ ಅನಂತ ಧನ್ಯವಾದಗಳು. ನಮಸ್ತೆ ಸಂಪವರೇ.